BA ಪ್ರಥಮ ಸೆಮಿಸ್ಟರ್ದ ಅವಶ್ಯಕ ಕನ್ನಡ ವಿದ್ಯಾರ್ಥಿನಿಯರೇ, ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಎರಡನೆಯ ಲೇಖನ ವಸುಮಳಲ್ಲಿಯವರು ಬರೆದಿರುವಂಥ ಲೇಖನದ ಮುಂದುವರೆದ ಭಾಗವನ್ನು ಈ ಆನ್ಲೈನ್ ತರಗತಿಯಲ್ಲಿ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ ವಿದ್ಯಾರ್ಥಿನಿಯರೇ. ಇಲ್ಲಿ ಜಗತ್ತಿನ ಮೊದಲ ವೈದ್ಯ ಅಂತಂದರೆ ಒಬ್ಬಳು ತಾಯಿ ಅಂತಂದೇಳಿ ನಾವು ಕರಿತೀವಿ. ಮೊದಲ ಸರ್ಜನ್ ಸೂಲಗಿತ್ತಿಯರು ಅಂತಂದೇಳಿ ಕರಿತೀವಿ. ಅಂದರೆ ನಿಮಗೂ ಗೊತ್ತಿರುವಂಥದ್ದು ಹೆರಿಗೆ ಮಾಡಿಸುವಂಥ ಮಹಿಳೆಯರು. ಈಗಿನ ಕಾಲದಾಗೆ ಆಸ್ಪತ್ರೆಗಳ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇದ್ದಿದ್ದಿಲ್ಲ. ಊರಿಗೊಬ್ಬೊಬ್ಬರು ಸೂಲಗಿತ್ತಿಯರು ಇರ್ತಾಯಿದ್ರು. ತನ್ನ ಅನುಭವದ ಆಧಾರದ ಮೇಲೆ ಪ್ರಥಮ ಚಿಕಿತ್ಸಕಿಯಾಗಿ ಮಹಿಳೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾಯಿದ್ರು. ತುಳಸಿ, ಅರಿಶಿಣ, ಬೆಳ್ಳುಳ್ಳಿ ಇವುಗಳ ಔಷಧಗಳ ಗುಣಗಳನ್ನು ಯಾವ ಘೋಷಣೆಗಳು ಇಲ್ಲದೇ ಕಂಡುಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಆಯುರ್ವೇದವೆಂದು ಹೇಳ್ತಾ ಎಲ್ಲ ಹೆಗ್ಗಳಿಕೆಯನ್ನು ಋಷಿಗಳಿಗೆ ನೀಡುವುದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಪ್ರಕೃತಿಯಾಗಿ ಬದುಕಿನ ಜನಸಾಮಾನ್ಯರ ಜ್ಞಾನಕ್ಕೆ ಬೆಲೆ ಕಟ್ಟಲಾದೀತೆ. ಅವರು ಹೆಸರಿಲ್ಲದವರಾಗಿ ಕಳೆದು ಹೋಗ್ತಾರೆ. ಇನ್ನು ಪ್ರಾದೇಶಿಕವಾಗಿ ಬಳಸುವಂಥ ವಿಶಿಷ್ಟ ಔಷಧಗಳನ್ನು ಸಂಗ್ರಹಿಸಿ ಆಯಾ ಪ್ರದೇಶದ ಮಹಿಳೆಯರ ಕೊಡುಗೆ ಎಂದಾದರೂ ಗುರುತಿಸಿಕೊಳ್ಳಲು ಸಾಧ್ಯವಾಗ್ತಿತ್ತು. ಇನ್ನು ಹೆರಿಗೆಯ ತಂತ್ರಗಳ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸಗೊಳ್ಳುತ್ತೆ. ಅದೇ ರೀತಿಯಾಗಿ ಅಡುಗೆಯ ವೈಖರಿಯಲ್ಲೂ ಸಹಿತ ಪ್ರಾದೇಶಿಕ ಭಿನ್ನತೆಯನ್ನು ಕಂಡುಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿನಿಯರೇ. ಇನ್ನು ಆ ತಂತ್ರಗಳಿಗೆ ಕಾರಣವಾದ ಆ ಪ್ರದೇಶದ ಸೂಲಗಿತ್ತಿಯರಿಗೆ ಅದರ ಹೆಗ್ಗಳಿಕೆಯನ್ನು ನೀಡಬೇಕಾಗುತ್ತದೆ. ಇನ್ನು ಸೋಲಿಗರ ಹೆಣ್ಣು ಮಕ್ಕಳು ಕಂಡುಕೊಂಡಿರುವಂಥ ವಿಶಿಷ್ಟವಾದ ಹೆರಿಗೆಯ ಕ್ರಮ ಸೋಲಿಗರ ಸಮಾಜವನ್ನು ಇಂದು ಉಳಿಸಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಆ ಜನರ ಹೆರಿಗೆ ಆಚರಣೆಗಳಿಗೂ ಶಾಸ್ತ್ರ ಗ್ರಂಥಗಳ ವಿವರಣೆಗೂ ಯಾವ ಸಂಬಂಧಗಳು ಇಲ್ಲ. ಇನ್ನು ಇದು ಅವಳ ಸಾಧನೆಯಿಂದ ಗುರುತಿಸಬೇಕಾಗಿರುವಂಥದ್ದು, ಅನುಭವದಿಂದ ಗುರುತಿಸಿಕೊಳ್ಳಬೇಕಾಗಿರುವಂಥದ್ದು. ಮೇಲಿನ ವಾದದ ತಾತ್ಪರ್ಯ ಮಹಿಳೆಯ ಚರಿತ್ರೆ ಸೂಕ್ಷ್ಮ ಕೆಳಸ್ತರದ ಅಧ್ಯಯನದಿಂದ ಸಾಧ್ಯವಾಗುತ್ತದೆ. ಶಾಸನಗಳಲ್ಲಿ ಕಾಣಸಿಗದ ಅವಳ ಮನೋವೇದನೆ ಜನಪದ ಹಾಡುಗಳಲ್ಲಿ ನಮಗೆ ದೊರೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಳವರ್ಗದ ಮಹಿಳೆಯ ಬದುಕನ್ನು ಅರಿಯಲು ಜನಪದ ಕಥೆಗಳಾಗಲಿ ಗ್ರಾಮ ದೇವತೆಯರ ಕುರಿತು ಹಾಡುಗಳು ಪ್ರಮುಖ ಆಧಾರಗಳು ಆಗಿದ್ದಾವೆ. ಇನ್ನು ಜನಪದ ಸಾಹಿತ್ಯದ ಪ್ರಕಾರವಾಗಿರುವಂಥ ದೇವರು, ಇಲ್ಲಿ ದೇವರಲ್ಲಿ ಎರಡು ಪ್ರಕಾರಗಳು ಬರುತ್ತವೆ. ಒಂದು ಹೆಣ್ಣು ದೇವತೆ, ಮತ್ತೊಂದು ಗಂಡು ದೇವರು. ಗಂಡು ದೇವರಲ್ಲಿ ಬಸವಣ್ಣ ಆಗಿರ್ಬೋದು, ಬೀರ್ ದೇವರು ಇವರುಗಳು ಸೇರ್ಪಡೆ ಆಗುತ್ತೆ. ಹೆಣ್ಣು ದೇವರುಗಳಲ್ಲಿ ದ್ಯಾಮವ್ವ, ದುರ್ಗವ್ವ, ಚೌಡಮ್ಮ, ಕರಿಯಮ್ಮ ಈ ರೀತಿಯಾದ ದೇವತೆಗಳು ಸೇರ್ಪಡೆ ಆಗುತ್ತವೆ. ಇನ್ನು ಬದುಕಿಗಾಗಿ ನಡೆಸುವಂಥ ಮೌಲ್ಯಗಳು, ಹೋರಾಟಗಳು ಅವಳ ಮೌಲ್ಯಗಳು ಆಗುತ್ತವೆ. ಇನ್ನು ವೇದನೆಗಳು ಮಾತ್ರ ಅಲ್ಲ ಮಹಿಳೆಯ, ಅವಳ ಮೌಲ್ಯಗಳು ಸಹ ಭಿನ್ನವಾಗುತ್ತವೆ. ಈ ಹಿನ್ನೆಲೆಯಲ್ಲಿ ರೋಚಕವಾದ ಕಥೆಗಳು ಸೃಷ್ಟಿಯಾಗುತ್ತವೆ. ಇನ್ನು ಹುಟ್ಟಿನ ಸುತ್ತಲೂ ಹುಟ್ಟುವ ಕಥೆಗಳನ್ನು ಮತ್ತೊಮ್ಮೆ ಅರ್ಥೈಸಬೇಕಾಗಿದೆ. ಮಹಾಭಾರತ, ರಾಮಾಯಣದಿಂದ ಮೊದಲುಗೊಂಡು ನೂರಾರು ಜನಪದ ಕಥೆಗಳವರೆಗೆ ಪವಾಡದ ರೋಚಕ ಕಥೆಗಳು ಕೇಳಿ ಬರುವುದನ್ನು ನಾವು ನೋಡ್ತಾ ಇದ್ವಿ. ಇಂಥ ಒಂದು ಉದಾಹರಣೆಯನ್ನು ಇಲ್ಲಿ ವಿಶ್ಲೇಷಿಸುವುದಾದರೆ, ಹೆಳವರ ಕಥೆಯೊಂದರಲ್ಲಿ 7 ಜನ ಸೋದರರಿಗೆ ಒಬ್ಬಳು ತಂಗಿ ಇದ್ಲು. ಆಕೆ ನದಿ ತೀರದಲ್ಲಿ ಕೂದಲನ್ನು ಆರಿಸ್ಕೊಳ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಬಿಳಿಯ ಕುದುರೆಯೊಂದು ಓಡಿ ಹೋಗುತ್ತದೆ. ಇನ್ನು ಪ್ರಖರವಾದ ಅದರ ಬೆಳಕಿಗೆ ಮೂರ್ಛೆ ಹೋಗ್ತಾಳೆ. ಅನಂತರ ಆಕೆ ಗರ್ಭವತಿ ಆಗಿರ್ತಾಳೆ. ಅವಳ ಸೋದರರು ಆಕೆಯನ್ನು ಬೇರೆ ಊರಿಗೆ ಕರೆದುಕೊಂಡು ಹೋಗ್ತಾರೆ. ಇನ್ನು ಅವಳಿಗೆ ಹುಟ್ಟುವ ಮಗುವನ್ನು ಅಧಿಕಾರಕ್ಕೆ ತರಲು ಹೋರಾಟವನ್ನು ಮಾಡ್ತಾರೆ. ಇಲ್ಲಿ ಕುದುರೆ, ಹಾವು, ಆನೆ, ಕೋಣ, ಗೂಳಿ, ಹಣ್ಣಿನ ಪ್ರಸಾದ ಎಲ್ಲವೂ ಸಂಕೇತಗಳು ಮಾತ್ರ ಹೇಳಲಾಗದ ಸತ್ಯವನ್ನು ಸಾಂಕೇತಿಕ ಭಾಷೆಯಲ್ಲಿ ಹೇಳಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮೇಲ್ವರ್ಗದ ಜನರಿಂದ ನಡೆಯುತ್ತಿರುವಂಥ ಶೋಷಣೆ, ಅತ್ಯಾಚಾರ ಯಾವುದನ್ನು ವಿರೋಧಿಸುವ ಶಕ್ತಿ ಅವರಿಗೆ ಇದ್ದಿಲ್ಲ. ಹಾಗೆಂದ ಸಮಾಜ ಅವಳನ್ನು ಬಹಿಷ್ಕರಿಸದೆ
ಪವಾಡ ಕಥೆಯ ಮೂಲಕ ಇಂಥ ಹುಟ್ಟಿ ಒಂದು ಸಾಮಾಜಿಕ ಮನ್ನಣೆಯನ್ನು ಸೃಷ್ಟಿಸಬೇಕಾಗುತ್ತದೆ. ಕೆಳವರ್ಗದ ಸಮಾಜಕ್ಕೆ ಕಾಡಿದ್ದು ಪಾವಿತ್ರ್ಯದ ಪ್ರಶ್ನೆ ಅಲ್ಲ, ಉಳಿವಿನ ಪ್ರಶ್ನೆ. ಕ್ವಶನ್ ಆಫ್ ಸರ್ವೈವಲ್ ಅಂತಂದೇಳಿ ಕರಿತೀವಿ. ಆಕೆ ಯಾವ ರೀತಿಯಾಗಿ ಸಮಾಜದಲ್ಲಿ ತನ್ನ ಸ್ಥಾನಮಾನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಎನ್ನುವಂಥ ಚಿಂತನ ಮಂಥನ ಅವಳದಾಗಿತ್ತು. ಇನ್ನು ವಿವಾಹದ ಸಂಸ್ಥೆಯಿಂದ ರಕ್ಷಣೆಯನ್ನು ಪಡೆದವರೆಂದರೆ ಆಳುವ ವರ್ಗ ತನ್ನ ಅಧಿಕಾರದಿಂದ ತನ್ನ ಮನೆಯ ಹೆಂಗಸರನ್ನು ರಕ್ಷಿಸಿಕೊಂಡಿತು. ಧಾರ್ಮಿಕ ಕಾರಣದಿಂದ ಪುರೋಹಿತ ವರ್ಗ ಒಂದು ರೀತಿಯಲ್ಲಿ ತನ್ನ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಉಳಿದವರು ಕೈ ಮಾಡದ ಹಾಗೆ ಕಾಪಾಡಿಕೊಂಡು ಬಂದರು. ಇನ್ನು ಜಮೀನ್ದಾರ್ ಹಳ್ಳಿಯ ಮುಖಂಡರು ತಮ್ಮ ಮಟ್ಟದಲ್ಲಿ ತಮ್ಮ ಮನೆಯ ಹೆಂಗಸರಿಗೆ ನೆರಳು ನೀಡಿದರು. ಇನ್ನು ಉಳಿದ ವರ್ಗಗಳಿಗೆ ಆಧುನಿಕ ಪೂರ್ವ ಕಾಲದಲ್ಲಿ 100ಕ್ಕೆ 50 ಭಾಗದ ರಕ್ಷಣೆಯೂ ಇದ್ದಿಲ್ಲ. ಇನ್ನು ಹೆಣ್ಣಿನ ದೃಷ್ಟಿಯಲ್ಲಿ ಅರಾಜಕತೆ ಸದಾ ಕಾಲಕ್ಕೂ ಸಹಿತ ತಾಂಡವ ನೃತ್ಯ ಆಡ್ತಾ ಇತ್ತು. ಯುದ್ಧದಲ್ಲಿ ಗೆದ್ದ ರಾಜನಿಗೆ ಬಳುವಳಿಯಾಗಿ ಸೋತವರನ್ನು ಚಿನ್ನ ಬೆಳ್ಳಿಯೊಂದಿಗೆ ಹೆಂಗಸರನ್ನು ಸಹಿತ ಕಳಿಸಿಕೊಡುವಂಥ ಒಂದು ಸಂಪ್ರದಾಯ ಅಂದಿನ ಕಾಲದಲ್ಲಿ ಇತ್ತು ವಿದ್ಯಾರ್ಥಿನಿಯರೇ. ಇನ್ನು ರಾಜಕುಮಾರಿಯೊಬ್ಬಳ ವಿವಾಹದ ಜೊತೆಗೆ 10-20 ಸಖಿಯರನ್ನು ಕಳಿಸಿ ಕೊಡ್ತಾ ಇದ್ರು. ಈ ಹೆಣ್ಣು ಮಕ್ಕಳು ಯಾರು, ಮುಂದಿನ ಇವರ ಅಸ್ತಿತ್ವವೇನು, ಸಾಮರ್ಥ್ಯವಿದ್ದರೆ ರಾಜನೇ ಅವರೆಲ್ಲರೂ ನಿಭಾಯಿಸ್ತಿದ್ದ, ಇಲ್ಲವೇ ಆತನ ಸೈನಿಕರು ರಾಜ ಪರಿವಾರ ಬಳಸ್ಕೊಳ್ತಾ ಇತ್ತು. ತಮ್ಮದು ಎನ್ನುವುದು ಏನೂ ಇಲ್ಲದ ಸಮಾಜ ಅದಾಗಿತ್ತು. ಇನ್ನು ಸುಖವಾದ ಸಾಂಸಾರಿಕ ಬದುಕು ಎಲ್ಲರಿಗೂ ಎಟಕದ ಕನಸಾಗಿತ್ತು. ಕರ್ಮ ಸಿದ್ಧಾಂತ ಎಲ್ಲಕ್ಕೂ ಸಾಂತ್ವನವನ್ನು ನೀಡ್ತಾ ಇತ್ತು. ಈ ರೀತಿಯಾಗಿ ವಸುಮಳಲಿಯವರು ಬರೆದಿರುವಂಥ ಲೇಖನ ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ. ವಿದ್ಯಾರ್ಥಿನಿಯರೇ, ನಾನು ಭಾಳ ಸರಿ ಆನ್ಲೈನ್ ಪಾಠದಲ್ಲಿ ಹೇಳಿದ್ದೀನಿ. ಸಾಂಸ್ಕೃತಿಕ ಭ್ರೂಣ ಹತ್ಯೆ ಅಂದ್ರೇನು, ನಮ್ಮ ಆಚಾರ ವಿಚಾರ ಸಂಪ್ರದಾಯ ಇವುಗಳೆಲ್ಲ ನಮ್ಮ ಜೀವನದಿಂದ ದೂರ ಕಳಿಸ್ತಾ ಇದ್ದೀವಿ. ಅವುಗಳನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವುಗಳು ಬಳಸ್ಕೊಳ್ಬೇಕು, ಉಳಿಸ್ಬೇಕು ಎನ್ನುವಂಥದ್ದು. ನಾವು ಆಧುನಿಕ ಸಮಾಜಕ್ಕೆ ಮಾರು ಹೋಗ್ತಾ ಇದ್ದೀವಿ. ಆಧುನಿಕ ಪ್ರಪಂಚಕ್ಕೆ ನಾವು ತಲೆದೂರ್ತಾ ಇದ್ದೀವಿ. ಮತ್ತು ಪಾಶ್ಚಿಮಾತ್ಯರ ಪ್ರಭಾವ ಆಗಿರ್ಬೋದು, ಇತರೆಯವರ ಪ್ರಭಾವ ನಮ್ಮ ಜೀವನದಲ್ಲಿ ಆಗ್ತಿರುವುದರಿಂದ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ನಾವು ಮರಿತಾ ಇದ್ದೀವಿ ಅಂತ ಆ ಮರವು ಬೇಡ ನಮ್ಮಲ್ಲಿ. ಅವುಗಳನ್ನು ಎಷ್ಟಾಗುತ್ತೋ ಅಷ್ಟು ನಾವು ರೂಢಿಸ್ಕೊಳ್ಬೇಕು ಎನ್ನುವಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತಾ ಇಲ್ಲಿ ಡಾಕ್ಟರ್ ವಸುಮಳಲಿಯವರು ಈ ಲೇಖನವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಇಂದಿನ ಆನ್ಲೈನ್ ತರಗತಿಯಲ್ಲಿ ಈ ಲೇಖನ ಮುಕ್ತಾಯಗೊಳ್ತಾ ಇದೆ. ವಿದ್ಯಾರ್ಥಿನಿಯರೇ, ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗಗಳ ಬಗ್ಗೆ ನಿಮ್ಮ ಮುಂದೆ ಚರ್ಚೆಯನ್ನು ಮಾಡ್ತಾ ಇಂದಿನ ಆನ್ಲೈನ್ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಿದ್ಯಾರ್ಥಿನಿಯರೇ.